ಹಾಯ್ ಗಾಯ್ಸ್, ಇವತ್ತು ನಾವು ಮೈಸೂರು ಮಂಡಕ್ಕಿ ಮಾಡ್ತಾ ಇದ್ದೀವಿ. ಮೈಸೂರು ಮಂಡಕ್ಕಿ ಮಾಡೋದಕ್ಕೆ ಬೇಕಾಗುವ ಪದಾರ್ಥಗಳು ಎಲ್ಲ ಇಲ್ಲಿವೆ. ಏನೇನಿದೆ ಅಂದರೆ ಶೇಂಗಾ, ಪುಟಾಣಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಅರಿಶಿನ, ಹಾಗೆ ಮೇಲೆ ಫ್ಲೇವರ್ಗೆ ಇನ್ನಕ್ಕೆ ಲೆಮನ್, ಉಪ್ಪು, ಮಂಡಾಳ ಅಂತ ತೆಗೆದುಕೊಂಡಿವಿ. ಈಗ ನಾವೀಗ ಗ್ಯಾಸ್ ಹಚ್ಚಿ ಕಡಾಯಿನ ಇಟ್ಟಿದ್ದೀವಿ. ಅಲ್ಲೇ 4 ಸ್ಪೂನು ಎಣ್ಣೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಈಗ ನಾವು ಇದಕ್ಕೆ ಜೀರಿಗೆ ಹಾಕೋಣ. ಒಂದು ಸ್ಪೂನು ಸಾಸಿವೆ, ಅವೆಲ್ಲ ಚೆನ್ನಾಗಿ ಚಟಪಟ ನೋಡಿ. ಇವಾಗ ನಾವು ಚೆನ್ನಾಗಿ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಸಿಡಿದು ಈಗ ನಾವು ಇದಕ್ಕೆ ಒಂದು ಬೌಲು ಶೇಂಗಾವನ್ನು ಹಾಕಿದೀವಿ. ಇವಾಗ ಚೆನ್ನಾಗಿ ಪುಟಾಣಿ ಶೇಂಗಾ ಎಲ್ಲ ಹುರಿದ್ರೆ ಇವನ್ನ ಒಂದು ಬೌಲಿಗೆ ತಕೊಂಡ್ಬಿಡಿ. ಬೇರೆ ಒಂದು ಸಪ್ರೇಟ್ ಬೌಲ್ ತಗೊಂಡು ಇವನ್ನ ಎತ್ತಿಟ್ಕೊಂಬಿಡೋಣ. ಈಗ ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಕೋಣ. ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 4 ಇಂದ 5 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಿ. ಚೆನ್ನಾಗಿ ಫ್ರೈ ಮಾಡೋಣ. ಹಸಿಮೆಣಸಿನ್ಕಾಯಿ ಘಾಟು ಎಲ್ಲ ಹೋಗೋ ಮಟ್ಟ ಚೆನ್ನಾಗಿ ನಾವು ಅದನ್ನ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಅದಕ್ಕೆ ನಾವು 2 ತೆಳ್ಳಗೆ ಉದ್ದುದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿವಿ, ಅದನ್ನ ಹಾಕೋಣ. ಚೆನ್ನಾಗಿ ಅದನ್ನ ಈಗ ಫ್ರೈ ಮಾಡೋಣ. ಈರುಳ್ಳಿ ಎಲ್ಲ ಒಪ್ಪಳಿನ ಬೆಳೆವರೆಗೆ ಚೆನ್ನಾಗಿ ಫ್ರೈ ಮಾಡಿದೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ವಿ. 1 ಸ್ಪೂನು ಅರಿಶಿನ ಪುಡಿ ಹಾಕಿ, ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ 1 ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಸ್ಪೂನ್ ಉಪ್ಪು, ಸಣ್ಣ ಉಪ್ಪು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈಗ ನಾವು ಇದಕ್ಕೆ ಮಂಡಾಳ ಹಾಕ್ಬಿಟ್ರೆ ಆಗುತ್ತೆ. ಇವತ್ತಿನ ಹೊಸ ರೆಸಿಪಿ ರೆಡಿ, ಮೈಸೂರು ಮಂಡಕ್ಕಿ. ಈಗ ಅದನ್ನ ಎಲ್ಲ ಕಲೆಯಲ್ಲೇ ಕಲಿಸ್ಬೇಕು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಈಗ ನಾವು ಇದೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಗ್ಯಾಸ್ನ ಆಫ್ ಮಾಡೋಣ. ಕಲಿಸಿದ ನಂತರ ನಾವೀಗ ತೆಗೆದಿಟ್ಕೊಂಡಿದ್ದೆಲ್ಲ ಇದು ಶೇಂಗಾ ಹಾಗೂ ಪುಟಾಣಿ ಫ್ರೈ ಮಾಡಿಟ್ಕೊಂಡಿದ್ವಿ, ಇದನ್ನ ಹಾಕ್ಬಿಟ್ಟು ಕಲಿಸೋಣ. ನೋಡಿ, ಇದೆಲ್ಲ ಹಾಕಿ ಚೆನ್ನಾಗಿ ಮತ್ತೆ ಕಲಿಯೋಣ ಕಲಿಸ್ತೀನಿ.
ಈಗ ಇದಕ್ಕೆ ಒಂದು ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ನಿಂಬೆ ರಸವನ್ನು ಹಾಕೋಣ. ಫುಲ್ ಒಂದು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇದೇ ಇವತ್ತಿನ ಸ್ಪೆಷಲ್ ಸ್ನ್ಯಾಕ್ಸ್. ಸಂಜೆ ಕುಂತಾಗ ಇಂದ ತಿನ್ನೋಕ್ಕೆ ಚೆನ್ನಾಗಾಗಿದೆ. ಎಲ್ಲರೂ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸಾರಿ ಬಾಯ್ ಬಾಯ್ ಎಲ್ಲರಿಗೂ.